ನಮಸ್ಕಾರ ಸಾಬ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು, ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ. ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು, ಯಾವತ್ತೂ ಕೂಡ ಲೀಡರ್ಶಿಪ್ ಅಲಗಾಡಬಾರ್ದು. ಅಲಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ. ಅವ್ರು ಯಾರು ಏನು ಬೇಕಾದರೂ ಹೇಳ್ಕೊಂಡು ಹೋಗಲಿ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ನೀತಿ, ನಮ್ಮ ನಿಯತ್ತು, ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು. ಬಿಜೆಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲಗಾಡಬಾರ್ದು. ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲಗಾಡಿ ಹೋಗುತ್ತೆ, ಆ ಸೇನೆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು, ನಿಂತಲ್ಲೇ ನಿಂತ್ಕೋಬೇಕು, ಮಲೆತು ನಿಲ್ಲಬೇಕು. ನಮ್ಮನ್ನು ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು. ಆ ಸೇನೆ ಗೆಲ್ಲ. ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗೋದು, ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗೋದು, ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ. ಅದಕ್ಕೆ ಸೇನೆ ಅಂತ ಕರೆಯೋದಿಲ್ಲ. ಎಂಥ ಉತ್ಪಾತಗಳು ನಡೆದರೂ ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ. ಎಂಥ ಉತ್ಪಾತಗಳೇ ಬರಲಿ, ಮಧ್ಯದಲ್ಲಿ ನೇರ ಅಲುಗಾಡದೆ ನಿಂತ್ಕೊಳ್ತಕ್ಕಂಥವನು ನಾಯಕ. ಇವತ್ತು BJP ನಾಯಕತ್ವದ ಸ್ಥಾನದಲ್ಲಿದೆ. ಯಾರ್ಯಾರೋ ಏನೇನೋ ಹೇಳ್ತಾರೆ, ತಿಂಗಳುಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ, ಪೇಪರ್ನಲ್ಲಿ ಹಾಗೆ ಬರುತ್ತೆ, ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ, ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು, ಆನೆ ಏನೂ ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂತ ಗೊತ್ತಿದೆ. ಆನೆಗೂ ಗೊತ್ತಿದೆ, ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆಗೂ ಗೊತ್ತಿದೆ, ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ.